ಮುಂದೆ ಈಗ ಬಿಜೆಪಿ ಕಾರ್ಯಕಾರಿಣಿ ಸಂದರ್ಭದಲ್ಲಿ ಅವರು ಕಾರ್ಯಕಾರಿಣಿ ಮಾಡಿದಾಗ ಬಹಿರಂಗವಾಗಿ ಮೈತ್ರಿ ಬಗ್ಗೆ ಮಾತನಾಡಬಾರದು ಯಾವ ಬಿಜೆಪಿ ನಾಯಕರು ಕೂಡ. ಜೆಡಿಎಸ್ ನವ್ರು ಮಾತಾಡಿದ್ರೆ ಅದನ್ನ ಮಾತಾಡ್ಲಿ, ಬಟ್ ನೀವು ಮಾತಾಡ್ಬಿಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಜೆಡಿಎಸ್ ಯಾವ ತರ ನೋಡ್ತಿದ್ರು? ಸರ್, ನಾನು ಪದೇ ಪದೇ ಈ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಬಹುಶಃ ಇದನ್ನು ಇಲ್ಲಿಂದ ಇಲ್ಲಿಗೆ ಬಿಡ್ತಕ್ಕಂಥದ್ದು ಸೂಕ್ತ ಅನ್ನೋದು ಪಕ್ಷದ ವರಿಷ್ಠರು ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಕೆಲವೊಂದಷ್ಟು ಬೆಳವಣಿಗೆಗಳನ್ನ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ. ಹಾಗಾಗಿ ಒಂದು ಭಾರತೀಯ ಜನತಾ ಪಾರ್ಟಿ ಇರಲಿ, ಜನತಾದಳ ಪಕ್ಷ ಇರಲಿ, ಒಗ್ಗಟ್ಟಿನಿಂದ ಯಾವುದೇ ವೈಮನಸ್ಸುಗಳಿಲ್ದಿರ ಒಮ್ಮತದಿಂದ ಇವತ್ತು ಈ ರಾಜ್ಯದ ಜನತೆಯ ಒಂದು ಹೃದಯವನ್ನು ಗೆಲ್ತಕ್ಕಂಥದ್ದಕ್ಕೆ ಕನಿಷ್ಠ ಪಕ್ಷ ಅವತ್ತೂ ಹೇಳಿದ್ದೇನೆ, NDA ಹತ್ತತ್ರ 140ರಿಂದ 150 ಸ್ಥಾನವನ್ನು ಗೆಲ್ತಕ್ಕಂಥದ್ದಕ್ಕೆ ಇಬ್ಬರು ಒಗ್ಗಟ್ಟಿನಿಂದ ಹೋಗಬೇಕಾಗ್ತದೆ, ಹೋಗ್ತೇವೆ. ನಮ್ಮ ಜನತಾದಳ ಪಕ್ಷದ ಕಾರ್ಯಕರ್ತರ ಸಭೆಗಳಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಹುರಿದುಂಬಿಸ್ತಕ್ಕಂಥ ಕೆಲವೊಂದಷ್ಟು ಮಾತುಗಳನ್ನ ನಾವು ಆಡಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ತೀರ್ಮಾನಗಳು ಕೇಂದ್ರದ ವರಿಷ್ಠರಿಗೆ ಬಿಟ್ಟಿದೆ, ನಮ್ಮ ವರಿಷ್ಠರಿಗೆ ಬಿಟ್ಟಿದೆ. ಚುನಾವಣೆ ಕಳೆದ ನಂತರ ಏನೇನು ತೀರ್ಮಾನಗಳು ತಗೊಳ್ಬೇಕು ತಗೊಳ್ತಾರೆ.